ಮಂಗಳೂರು ವಿಶೇಷ ಆರ್ಥಿಕ ವಲಯ ಎಸ್ಇಝಡ್ ಸಂಸ್ಥೆಯು ತುಳುನಾಡಿನ ದೈವಾರಾಧನೆಗೆ ತಡೆಯೊಡ್ಡಿದೆ ಎಂಬ ಆರೋಪ ಭಕ್ತರಿಂದ ಕೇಳಿಬಂದಿದೆ. 800 ವರ್ಷಗಳ ಇತಿಹಾಸವಿರುವ ಮಂಗಳೂರು ಹೊರವಲಯದ ಬಜ್ಪೆ ಗ್ರಾಮದ ನೆಲ್ಲಿದಡಿಗುತ್ತುವಿನ ಕಾಂತೇರಿ ಜುಮಾದಿ ದೈವಸ್ಥಾನದಲ್ಲಿ ಇನ್ನು ಮುಂದೆ ದೈವಕ್ಕೆ ದೀಪ, ಹೂವು, ನೀರು ಇಡಲು ಅವಕಾಶ ನೀಡುವುದಿಲ್ಲ ಎನ್ನುವ ಮೂಲಕ ಎಸ್ಇಝಡ್ ವಿವಾದ ಸೃಷ್ಟಿಸಿದೆ ಎಂಬುದು ಆರೋಪ. ನೆಲ್ಲಿದಡಿಗುತ್ತುವಿನವರು ಹಾಗೂ ಸ್ಥಳೀಯರು ಎಂಎಸ್ಇಝಡ್ ಅಧಿಕಾರಿಗಳ ಗಮನಕ್ಕೆ ತಂದು ಈ ದೈವಸ್ಥಾನದಲ್ಲಿ ಸೇವಾ ಕಾರ್ಯದಲ್ಲಿ ಭಾಗವಹಿಸುವುದು ಕ್ರಮ. ಫೆಬ್ರವರಿ 12ರಂದು ಸಂಕ್ರಮಣ ಸೇವೆ ಮಾಡಲು ತೆರಳಲು ಮನವಿ ಪತ್ರ ನೀಡುವ ವೇಳೆ ಇದು ಕೊನೆಯ ಅವಕಾಶ, ಮುಂದೆ ಅವಕಾಶ ಇಲ್ಲ ಎಂದು ಎಂಎಸ್ಇಝಡ್ ಅಧಿಕಾರಿಗಳು ತಿಳಿಸಿದ್ದಾರೆ. ಇದು ದೈವಾರಾಧಕರ ಆಕ್ಷೇಪಕ್ಕೆ ಕಾರಣವಾಗಿದೆ. ಮಂಗಳೂರು ಎಸ್ಇಝಡ್ ಕಂಪನಿಯು ಭೂಸ್ವಾಧೀನದ ವೇಳೆ ನೆಲ್ಲಿದಡಿಗುತ್ತುವಿನ 22 ಮನೆಗಳ ಸ್ಥಳಾಂತರ ಮಾಡಲು ಮನವೊಲಿಸುವ ಸಂದರ್ಭ ಸ್ಥಳ ಮಹಿಮೆಯನ್ನು ಹೊಂದಿದ್ದ ದೈವ ಕಾಂತೇರಿ ಜುಮಾದಿ ಸ್ಥಾನವನ್ನು ಅಲ್ಲೇ ಉಳಿಸುವ ಬಗ್ಗೆ ನಿರ್ಧಾರವಾಗಿತ್ತು. ದೈವಕ್ಕೆ ನಿತ್ಯ ದೀಪ, ಹೂ, ನೀರು ಸಮರ್ಪಣೆ, ಸಂಕ್ರಮಣ, ದೀಪಾವಳಿ, ಚೌತಿ, ಅಷ್ಟಮಿ, ಬಂಡಿ ಉತ್ಸವ, ನೇಮ ಸಹಿತ ವಿವಿಧ ಸಂದರ್ಭ ದೈವದ ಕಾರ್ಯಕ್ಕೆ ಕಾಂತೇರಿ ಜುಮಾದಿ ಸ್ಥಾನಕ್ಕೆ ಹೋಗಿ ಬರಲು ಅವಕಾಶ ನೀಡುವ ಬಗ್ಗೆ ಆಗ ತೀರ್ಮಾನಿಸಲಾಗಿತ್ತು. 2016ರಲ್ಲಿ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿಯೂ ಇಂತಹದ್ದೇ ತೀರ್ಮಾನ ಮಾಡಲಾಗಿತ್ತು. ಅದರಂತೆ ಅಧಿಕಾರಿಗಳ ಅನುಮತಿ ಪಡೆದು ಪೂಜಾ ಕಾರ್ಯ ನಡೆಸಲಾಗುತ್ತಿತ್ತು. 2006ರಲ್ಲಿ ಕೈಗಾರಿಕೆ ಪ್ರದೇಶಕ್ಕಾಗಿ ಸರ್ಕಾರದಿಂದ ಬಜ್ಪೆ, ಬಾಳ, ಕುತ್ತೆತ್ತೂರು, ಪೆರ್ಮುದೆ, ಕಳವಾರು ಗ್ರಾಮದ ಸಾವಿರಾರು ಎಕರೆ ಪ್ರದೇಶ ಭೂ ಸ್ವಾಧೀನವಾಗಿತ್ತು. ಸಮೃದ್ಧ ಗದ್ದೆಗಳು, ಸಾವಿರಾರು ನಾಗಬನಗಳು, ಬ್ರಹ್ಮಸ್ಥಾನಗಳು, ದೈವದ ಗುಡಿಗಳು, ಕೆರೆ, ತೊರೆ, ಶಾಲೆ, ಚರ್ಚು, ಮಸೀದಿ, ಸಾವಿರಾರು ಮನೆಗಳು ಭೂಸ್ವಾಧೀನಕ್ಕೆ ನೆಲಸಮವಾಗಿತ್ತು. ಆದರೆ 800 ವರ್ಷಗಳ ಇತಿಹಾಸವಿದ್ದ ನೆಲ್ಲಿದಡಿಗುತ್ತಿನ ದೈವಸ್ಥಾನವನ್ನು ಮುಟ್ಟಲಾಗಲಿಲ್ಲ. ನೆಲ್ಲಿದಡಿಗುತ್ತಿನ ಪೂರ್ತಿ ಜಾಗವನ್ನು ಕಂಪನಿ ಬರೆಸಿಕೊಂಡರೂ ದೈವಸ್ಥಾನವನ್ನು ತೆರವು ಮಾಡಲು ಆಗಲಿಲ್ಲ. ಯಾವ ಕಾರಣಕ್ಕೂ ನಾನು ಈ ಮಣ್ಣು ಬಿಡುವುದಿಲ್ಲ ಎಂದು ದೈವ ನುಡಿದ ಕಾರಣ ಸಾವಿರಾರು ಎಕರೆ ಕೈಗಾರಿಕೆ ಪ್ರದೇಶದಲ್ಲಿ ಕಾಂತೇರಿ ಜುಮಾದಿ ದೈವದ ದೈವಸ್ಥಾನ ಈಗಲೂ ಇದೆ. ಈ ಕ್ಷೇತ್ರದಲ್ಲಿ ಬಾವಿ ಅತ್ಯಂತ ಪವಿತ್ರ ಎಂಬ ನಂಬಿಕೆ ಇದೆ. ವಿಷಕ್ಕೆ ಮದ್ದು ನೀಡುವ ಶಕ್ತಿಯುಳ್ಳ ಬಾವಿ ಎಂಬುದು ಐತಿಹ್ಯ. ದೈವಸ್ಥಾನವನ್ನು ಸ್ಥಳಾಂತರಿಸುವುದಿದ್ದರೆ ಈ ಬಾವಿಯನ್ನು ಸ್ಥಳಾಂತರಿಸಬೇಕು ಎಂಬ ದೈವದ ನುಡಿಯಾಗಿರುವುದಾಗಿ ಹೇಳಲಾಗಿದೆ. ದೈವಾರಾಧನೆಗೆ ಆಕ್ಷೇಪ ಮಾಡಿದ್ದನ್ನು ದೈವಾರಾಧಕರು, ಸಹಸ್ರಾರು ಭಕ್ತರು ಆಕ್ಷೇಪಿಸಿದ್ದು ಬೃಹತ್ ಪ್ರತಿಭಟನೆ ನಡೆಸಲು ನಿರ್ಧರಿಸಿದ್ದಾರೆ. ಅವಕಾಶ ಆ ಒಂದು ಬರ್ತನಾಡ ಈ ಮಣ್ಣಿಗೆ ಹೊಸ ವರ್ಷ ಬರ್ಕೊಂಡು ಈ ಹೊಸ ವರ್ಷ ಶುಕ್ರೋದಯ ಹೊಸ ವರ್ಷ ಅಂದು ಆ ಹೊಸ ವರ್ಷ ಭತ್ತ ಭೂಮಿ ಬರಾಂದಿನ ವರ್ಷ ಹೊಸದ ಭತ್ತನ ಬೆಳಿಗ್ಗೆ ನಾನೇ ಮಣ್ಣಿನ ಪರಿಮಳ ಬರ್ಕೊಂಡು ಪಕ್ಕ ಒಂಜಿ ತಂಪಿಕೊಂಡು ಒಂದು ಕೊಡಿ ಬರ್ತದೆ. ಸೊ ಇಂಚಿನ ಒಂಜಿ ಲಕ್ಷಣ ಮೂರು ಬರ್ಕೊಂಡು ಅಥವಾ ನೆಗೆ ನರಸೇ ಮಣ್ಣ ಮೂರು ಒಂಜಿ ಹೊಸ ವರ್ಷ ಬರ್ಕೊಂಡು ಅವು ಮಣ್ಣು ತಂಪು ಹಾಕೊಂಡೆ ಅವರು ಮಣ್ಣಿನ ಪರಿಮಳ ಬರ್ಕೊಂಡೆ ಮಣ್ಣ ನೆಲೆ ಬಂದ ಮಣ್ಣು ಹೋಗಿ ಪರಿಮಳ ಬರ್ಕೊಂಡು ಸ್ಪಷ್ಟ ಲಕ್ಷಣ ತಿಗಿರ್ಲ ಬರ್ಕೊಂಡು ಬಂತದೆ. ತಿಗಿರ್ನ ಮರ ಮಲ್ಪನ ಜವಾಬ್ದಾರಿಯನ್ನ ನಾವು ಈತೊಂಜಿ ನಿಕ್ಲ ಆರಾಧನೆ ಒಂಚೂರು ಒಂದು ಪಾಸಿಟಿವ್ ಸೈನ್ ಆ ದಿಕ್ಕಿಡು ಪೋಣುಂದಂಡ ಪಾಸಿಟಿವ್ ಮೂವ್ಮೆಂಟ್ ಅವಾಗ ಅವು ದಾದ ಪಂಡ ಈ ಕಾರ್ಯ ವಿಳಂಬವಾಂಡ ಕಾರ್ಯ ಆಪಣ ಸೂಚನೆ ಉಂಟು. ಮೂರು ಉತ್ಸವ ಉಂಟಾ ಬಂದೆ ಉತ್ಸವ ರೆಗ್ಯುಲರ್ ಮಂತೊಂದು ಬೋಲ್ ನಿಂತೇನೆ ಐಕೊಂಡು ಜಾತಿ ಸೋಷಿಯಲ್ ಮೀಡಿಯಾ ಕನೆಕ್ಷನ್ಸ್ ಬತ್ತಿನ ಬೆಳಿಗ್ಗೆ
ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.